ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನ್ ಬರೆದ ಸುವಾರ್ತೆ 16ನೇ ಅಧ್ಯಾಯ 33ನೇ ವಾಕ್ಯ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ಯೇಸುಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ನಾನು ಈಗ ಇಲ್ಲಿಂದ ಹೊರಡಬೇಕಾಗಿದೆ, ನನ್ನ ಟಾಸ್ಕ್ ಮುಗಿಸ್ಕೊಂಡು ನಾನು ತಂದೆ ಹತ್ರ ಹೋಗಬೇಕಾಗಿದೆ ಅಂತ ಹೇಳಿದಾಗ ಶಿಷ್ಯರೆಲ್ಲರೂ ಒಂದು ರೀತಿಯಲ್ಲಿ ನಿರಾಶರಾಗ್ತಾರೆ. 14ನೇ ಅಧ್ಯಾಯದಲ್ಲಿ ಓದ್ತೀವಿ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನಾನು ಹೋಗಿ ಮನೆಯನ್ನು ಸಿದ್ಧ ಮಾಡಿ ಹಿಂದಿರುಗಿ ಬಂದು ನಿಮ್ಮನ್ನು ನನ್ನ ಬಳಿಗೆ ಸೇರಿಸ್ಕೊಳ್ತೇನೆ ಅಂತ ಯೇಸುಸ್ವಾಮಿ ಅವರಿಗೆ ಪ್ರಾಮಿಸ್ ಮಾಡ್ತಾರೆ. ಶಾಂತಿ ಕೊಡ್ತೀನಿ ಅಂತ ಹೇಳ್ತಾರೆ, ಎಲ್ಲವನ್ನ ಕೊಡ್ತೀನಿ ಅಂತ ಹೇಳಿ ಅವ್ರನ್ನ ಸಮಾಧಾನ ಪಡಿಸಿ ಕೊನೆಗೆ ಯೇಸುಸ್ವಾಮಿ ಹೇಳ್ತಾರೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಲೋಕದಲ್ಲಿ ನಿಮಗೆ ಕಷ್ಟಗಳಿವೆ, ಲೋಕದಲ್ಲಿ ನಿಮಗೆ ಸಮಸ್ಯೆ ಇದೆ. ಅದರ ಅರ್ಥ ನಾನು ನಿಮ್ಮ ಜೊತೆ ಇದ್ದೀನಿ, ನಾನು ನಿಮಗೆ ಶಾಂತಿ ಕೊಡ್ತೀನಿ, ನಿಮ್ಮ ಪವಿತ್ರಾತ್ಮ ನಿಮ್ಮ ಸಂಗಡ ಇದ್ದಾನೆ ಹಂಗಂತೇಳಿ ಸಮಸ್ಯೆ ಇಲ್ಲ ಅಂತಿಲ್ಲ, ಇಕ್ಕಟ್ಟುಗಳು ಇಲ್ಲ ಅಂತ ಇಲ್ಲ, ವೇದನೆಗಳು ಇಲ್ಲ ಅಂತ ಇಲ್ಲ, ಅವೆಲ್ಲವೂ ಇದ್ದೇ ಇದೆ. ಕೆಲವು ಸಂದರ್ಭದಲ್ಲಿ ಅನೇಕ ಸೇವಕರುಗಳು ಪ್ರಸಂಗ ಮಾಡೋದನ್ನು ಕೇಳಿದ್ದೇನೆ. ಯೇಸುಸ್ವಾಮಿಯನ್ನು ನಂಬಿದಂಥ ಮಕ್ಕಳಿಗೆ ಯಾವ ಕಷ್ಟ ಬರಲ್ಲ, ಯಾವ ಸಮಸ್ಯೆ ಇಲ್ಲ, ಯಾವ ರೋಗ ಇಲ್ಲ. ಅದೆಲ್ಲ ಬಂದರೆ ನಾವು ಯೇಸುಸ್ವಾಮಿಯನ್ನು ನಂಬಿಲ್ಲ, ಯೇಸುಸ್ವಾಮಿಯ ವಾಕ್ಯದ ಪ್ರಕಾರ ಸರಿಯಾಗಿ ಜೀವಿಸ್ತಾ ಇಲ್ಲ, ಅದಕ್ಕೆ ಈ ರೀತಿಯೆಲ್ಲ ಆಗುತ್ತೆ ಎಂಬುದಾಗಿ ಹೇಳುವಂಥ ಸೇವಕರುಗಳು ನೋಡಿದ್ದೀನಿ. ಆದರೆ ಯೇಸುಸ್ವಾಮಿ ನಮಗೆ ಹೇಳಿದ್ದು ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಅಂತಲೇ ಹೇಳಿದ್ದು. ಸಂಕಟ ಇಲ್ಲ ಅಂತ ಯೇಸುಸ್ವಾಮಿ ಯಾವತ್ತೂ ಹೇಳಲಿಲ್ಲ. ನಿಮಗೆ ಕಷ್ಟ ಬರಲ್ಲ ಅಂತ ಹೇಳಲಿಲ್ಲ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಅಂತ ಯೇಸುಸ್ವಾಮಿ ಮತ್ತಾಯ 11:28 ಹೇಳಿದರೂ ಸಹ ಯೇಸುಸ್ವಾಮಿ ಹೇಳ್ತಾರೆ ಸಂಕಟ ಉಂಟು. ಹಾಗಾದರೆ ನಮಗೆ ಸಂಶಯ ಆಗುತ್ತೆ, ಕಷ್ಟಪಡುವಂತಹ ನಾವು ಯೇಸುಸ್ವಾಮಿ ಹತ್ರ ಬಂದ್ರೂ ಕಷ್ಟ ಇದ್ದರೆ ಮತ್ತೆ ಅದರ ಅರ್ಥ ಏನು? ಅಲ್ಲೇ ಇದ್ದರೆ ಸಾಕಲ್ವಾ ಅಂತ ಅನಿಸುತ್ತೆ. ಆದರೆ ಯೇಸುಸ್ವಾಮಿ ಹತ್ರ ಬರೋದಕ್ಕಿಂತ ಮುಂಚೆ ಇದ್ದಂಥ ಕಷ್ಟ ಸಂಕಟಕ್ಕೂ ಯೇಸುಸ್ವಾಮಿಯ ಬಳಿಗೆ ಬಂದ ನಂತರ ಬರುವ ಕಷ್ಟ ಸಂಕಟಕ್ಕೂ ಬಹಳ ವ್ಯತ್ಯಾಸ ಇದೆ. ಯಾಕೆಂದರೆ ಯೇಸುಸ್ವಾಮಿ ಹತ್ರ ಬರೋದಕ್ಕಿಂತ ಮುಂಚೆ ಆ ಕಷ್ಟ ಸಂಕಟಗಳಲ್ಲಿ ನಾನು ಒಂಟಿಯಾಗಿದ್ದೆ. ಯಾರೂ ನನ್ನ ಜೊತೆಯಲ್ಲಿ ಬರ್ತಿರಲಿಲ್ಲ, ಯಾರೂ ನನಗೆ ಸಹಾಯಕರಾಗಿ ನಿಲ್ತಾ ಇರಲಿಲ್ಲ, ಯಾರೂ ನನಗೆ ಜೊತೆಯಾಗಿ ನಿಂತು ಆದರಣೆ ಮಾಡ್ತಿರಲಿಲ್ಲ. ಆದರೆ ಈಗ ಯೇಸುಸ್ವಾಮಿ ಹತ್ರ ಬಂದ ನಂತರ ಬರುವಂಥ ಸಂಕಟನೋ ಕಷ್ಟ ಬಂದಾಗ ನಮಗೊಂದು ಧೈರ್ಯ ಇದೆ. ಏನು ಧೈರ್ಯ ಇದೆ? ನಾನಿವಾಗ ಒಂಟಿ ಅಲ್ಲ, ನನ್ನ ಯೇಸು ನನ್ನ ಜೊತೆಯಲ್ಲಿದ್ದಾರೆ, ಜಯಶಾಲಿಯಾದಂತಹ ಯೇಸು ನನ್ನ ಜೊತೆ ಇದ್ದಾರೆ. ಆ ಯೇಸು ನನಗೆ ಜಯ ಹೊಂದುವುದಕ್ಕೆ ಸಹಾಯ ಮಾಡ್ತಾರೆ. ಇಂದಿನ ದಿನಗಳಲ್ಲಿ ಯೇಸುಸ್ವಾಮಿ ಹತ್ರ ಬರೋಕ್ಕಿಂತ ಮುಂಚೆ ಈ ಕಷ್ಟಗಳನ್ನೆಲ್ಲ ಅನುಭವಿಸಿ ಸೋತಂಥ ವ್ಯಕ್ತಿಗಳೇ ನಮ್ಮ ಸುತ್ತಮುತ್ತ ಇರೋದು. ಒಂದಲ್ಲ ಒಂದು ರೀತಿಯ ಕಷ್ಟಗಳಲ್ಲಿ ಸೋತು ಹೋದ, ವೇದನೆ ಅನುಭವಿಸಿದಂಥ ವ್ಯಕ್ತಿಗಳ ಒಂದು ಮಾತುಗಳು ನಮ್ಮನ್ನು ಸೋಲುವಂತೆ ಮಾಡುವಾಗ ಇಲ್ಲಿ ಯೇಸುಸ್ವಾಮಿ ಹೇಳ್ತಾರೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ನನ್ನ ಜೊತೆ ಬಂದದರಿಂದ, ನನ್ನ ಸಂಗಡ ಬಂದದರಿಂದ ನೀವು ನನ್ನಲ್ಲಿದ್ದು ಏನಾಗಬೇಕು? ಮನಃಶಾಂತಿಯನ್ನು ಹೊಂದಿದವರಾಗಬೇಕು, ನನ್ನಲ್ಲಿರಬೇಕು. ಈ ದಿವಸಗಳಲ್ಲಿ ನಮ್ಮ ಜೀವಿತದಲ್ಲೂ ಸಹ ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಬೇಕು, ದೇವರೇ ನಾನು ನಿನ್ನಲ್ಲಿದ್ದು ಮುಂದೆ ಸಾಗಬೇಕು. ನಿನ್ನಲ್ಲಿದ್ದು ಮುಂದೆ ಹೋಗುವಾಗ ನನಗೆ ಕಷ್ಟ ಇದೆ, ಸಂಕಟ ಇದೆ, ಆದರೆ ಒಂದು ಧೈರ್ಯ ಏನು ಗೊತ್ತಾ? ನನ್ನ ಯೇಸು ನನ್ನ ಸಂಗಡ ಇದ್ದಾನೆ, ಧೈರ್ಯವಾಗಿರ್ರಿ ಎಂದು ಹೇಳಿದಂತಹ ಯೇಸು. ಶಿಷ್ಯರು ನೀರಿನ ಮೂಲಕ ಯಾತ್ರೆ ಮಾಡ್ತಾ ಇದ್ದಾರೆ ದೋಣಿಯಲ್ಲಿ. ರಾತ್ರಿಯ ಜಾವ, 4ನೇ ಜಾವ, ಇನ್ನೇನು ಮುಳುಗುವಂಥ ಸ್ಥಿತಿ. ಆದರೆ ಯೇಸು ಸಮುದ್ರದ ಮೇಲೆ ನಡೆದು ಬಂದು ಹೇಳ್ತಾರೆ, ಧೈರ್ಯವಾಗಿರ್ರಿ, ಭಯಪಡಬೇಡ್ರಿ, ಇದು ನಾನು ಬರ್ತಾ ಇದ್ದೀನಿ, ನಾನು ನಿಮ್ಮನ್ನು ಸಹಾಯ ಮಾಡೋದಕ್ಕಾಗಿ ಬರ್ತಾ ಇದ್ದೀನಿ. ನಿಮ್ಮನ್ನು ಮುಳುಗಿಸುವುದಕ್ಕೆ ಸೈತಾನ ಎಷ್ಟೇ ಪ್ರಯತ್ನ ಮಾಡಿದ್ರೂ ಆಗಲ್ಲ. ಈ ದಿವಸ ಪ್ರಿಯ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ವೇದನೆಗಳು, ಕಷ್ಟಗಳು, ಸಂಕಟಗಳು ಬಂದಾಗ, ಅಯ್ಯೋ ನಾನು ಯೇಸುಸ್ವಾಮಿ ನಂಬೋದಕ್ಕಿಂತ ಮುಂಚೆನೂ ಕಷ್ಟ ಇತ್ತು, ನಂಬದ ಮೇಲೂ ಕಷ್ಟ, ಯಾಕಪ್ಪ ಇದು ಅಂತ ಕೊರಗ್ತಾ ಇದ್ದರೆ ದೇವರ ವಾಕ್ಯ ಹೇಳ್ತದೆ, ಇಲ್ಲ, ನಿನ್ನ ಕಷ್ಟದಲ್ಲಿ ನಿನ್ನನ್ನು ಧೈರ್ಯಪಡಿಸುವುದಕ್ಕಾಗಿ ನಿನ್ನ ಬಳಿಗೆ ಬರುವಂತಹ ಒಬ್ಬ ಯೇಸು ಇದ್ದಾನೆ, ನಿನಗೆ ಸಹಾಯ ಮಾಡುವಂಥ ಒಬ್ಬ ಕರ್ತನಿದ್ದಾನೆ.
ಇಂದಿನ ದಿನಗಳ ಕಷ್ಟದಲ್ಲಿ ನೀನು ಒಂಟಿಯಾಗಿದ್ದೆ, ಅಥವಾ ನಿನಗೆ ಸಹಾಯ ಮಾಡೋಕ್ಕೆ ಬರುವಂಥ ವ್ಯಕ್ತಿಗಳೆಲ್ಲರೂ ಸಹ ಅವರೆಲ್ಲರೂ ಸ್ವಲ್ಪ ಹೊತ್ತಿರ್ತಾರೆ, ಆಮೇಲೆ ಓಡೋಗ್ಬಿಡ್ತಾರೆ, ಆಮೇಲೆ ದೂರ ಹೋಗ್ತಾರೆ. ಆದರೆ ಇವತ್ತು ಯೇಸು ನಿನ್ನನ್ನು ಆಧರಿಸಿ, ನಿನ್ನನ್ನು ಧೈರ್ಯಪಡಿಸಿ, ನಿನ್ನನ್ನು ಬಲಪಡಿಸಿ, ನಿನಗೆ ಸಹಾಯ ಮಾಡುವಂತಹ ಒಬ್ಬ ಸರ್ವಶಕ್ತನಾಗಿ ನಿಂತಿದ್ದಾನೆ. ಪ್ರಿಯ ದೇವರ ಮಗುವೇ, ಲೋಕದಲ್ಲಿ ಕಷ್ಟ ಇದೆ, ಸಂಕಟ ಇದೆ, ಆದರೂ ಧೈರ್ಯವಾಗಿರು. ಯೇಸು ಲೋಕವನ್ನು ಜಯಿಸಿದ್ದಾನೆ. ಈ ಲೋಕದಲ್ಲಿ ಎಂಥ ಕಷ್ಟ ಬಂದರೂ ಅದರ ಮೇಲೆ ಜಯಶಾಲಿಯಾದಂತಹ ಒಬ್ಬ ಯೇಸು ನಿನಗಾಗಿದ್ದಾನೆ. ಅವನು ನಿನ್ನ ಸಂಗಡ ಇದ್ದಾನೆ. ಆತ ನಿನ್ನ ಕೈ ಹಿಡಿತಾನೆ. ಆತ ನಿನ್ನನ್ನು ಕೈ ಬಿಡಲ್ಲ. 4ನೇ ಜಾವದಲ್ಲಿ ನೀರಿನ ಮೇಲೆ ನಡೆದು ಬಂದು ಶಿಷ್ಯರು ಮುಳುಗಿ ಸಾಯದ ಹಾಗೆ ಅವ್ರನ್ನ ರಕ್ಷಿಸಿ ದಡ ಸೇರಿಸಿದಂತಹ ಒಬ್ಬ ದೇವರಿದ್ದಾನೆ. ಮುಳುಗುವಂಥ ರೀತಿಯ ಸಮಸ್ಯೆಗಳು ನಿನ್ನ ಜೀವನದಲ್ಲಿ ಬರ್ತಾ ಇದ್ರೂ ಸಹ ನಿರಾಶನಾಗಬೇಡ. ಸಹಾಯ ಮಾಡುವ ಶಕ್ತನಾದ ದೇವರಲ್ಲಿ ಆಶ್ರಯಿಸಿ ಆತನ ಮುಖವನ್ನು ನೋಡು, ಆತನಿಗಾಗಿ ಜೀವಿಸು. ಆತನು ನಿನ್ನಗೋಸ್ಕರ ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಸಮಯಕ್ಕಾಗಿ ಸ್ತೋತ್ರ. ವಾಕ್ಯವನ್ನು ಕೇಳ್ತಾ ಇರುವಂಥ ನಿನ್ನ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ಮುಳುಗಿ ಹೋಗುವಂಥ ಸ್ಥಿತಿಯಲ್ಲಿ, ಕಷ್ಟದಲ್ಲಿ, ಸಂಕಟದಲ್ಲಿ, ವೇದನೆಯಲ್ಲಿ, ನಿರಾಶೆಯಲ್ಲಾದು ಹೋಗುವಂಥ ನಿನ್ನ ಮಕ್ಕಳಿಗಾಗಿ ದೇವರೇ, ನೀನು ಅದ್ಭುತವನ್ನು ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅಪ್ಪ ದೇವರೇ, ಸಂಕಟಗಳ ಮಧ್ಯದಲ್ಲಿ ವೇದನೆ ಪಡ್ತಾ ಇರುವಂಥ ನಿನ್ನ ಮಕ್ಕಳ ಜೀವಿತದಲ್ಲಿ ಆ ಸಂಕಟವನ್ನು ನೀಗಿಸಿ ಆದರಣೆಯನ್ನು ಕೊಟ್ಟು, ಧೈರ್ಯವನ್ನು ಕೊಟ್ಟು, ಸಮಾಧಾನವನ್ನು ಕೊಟ್ಟು ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಮಕ್ಕಳ ಜೀವಿತದಲ್ಲಿ ಅದ್ಭುತವನ್ನು ಕಾಣುವ ಹಾಗೆ ದೇವರೇ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.